ನನಗೆ ಖುಷಿ ಆಗೋದೇನಂದ್ರೆ ಅನುಕೂಲಸ್ಥರು ಸುಮಾರು ಜನ ಅವರ ಬೇಕಾದ ಒಂದಲ್ಲ ಒಂದು ರೀತಿ ಸಂಪಾದನೆ ಮಾಡೋರು ಸುಮಾರು ಜನ, ದುಡ್ಡಿರೋರು ತುಂಬಾ ಜನ ಅವ್ರು ನಮ್ಮ ತಾಲೂಕಲ್ಲಿ. ಏನು ಯಾವ್ದೆಲ್ಲ ಕಮ್ಮಿ ಇಲ್ಲ. ಮಾಲೂರು ತಾಲೂಕಲ್ಲಿ ಬೆಂಗಳೂರು ಮಾಲೂರು ಡಿಫರೆನ್ಸ್ ಇಲ್ಲ. ಕೋಲಾರ ಜಿಲ್ಲೆ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ವಿಶೇಷ ಮಾಲೂರು, ಯಾಕಂದ್ರೆ ಬೆಂಗಳೂರು ಪಕ್ಕದಲ್ಲಿ ಇದ್ವಿ. ದುಡ್ಡು ಕಾಸು ವ್ಯವಹಾರ ಬೇಕಾದಷ್ಟು ನಡೀತದೆ. ರಿಯಲ್ ಎಸ್ಟೇಟ್ ಇದೆ, ಮತ್ತೆ ಒಳ್ಳೆ ಒಳ್ಳೆ ಉದ್ಯಮಿಗಳವ್ರೆ, ಒಳ್ಳೆ ಒಳ್ಳೆ ಇಂಡಸ್ಟ್ರೀಸ್ ಇದೆ. ಅದರಿಂದ ನಮ್ಮ ತಾಲೂಕಲ್ಲಿ ಒಳ್ಳೆ ಶ್ರೀಮಂತರು ಅನುಕೂಲಸ್ಥರು ಕೂಡ ಇದ್ದಾರೆ. ರೈತರ ಜೊತೆಗೆ ಒಳ್ಳೆ ಒಳ್ಳೆ ರೈತರ ಜೊತೆಗೆ ಎಲ್ಲಾ ರೀತಿಯಲ್ಲಿ ಆರ್ಥಿಕವಾಗಿ ತುಂಬಾ ಬಲಿಷ್ಠವಾಗಿರುವಂತವ್ರು ಈ ಜಿಲ್ಲೆಯಲ್ಲಿ ಇಲ್ಲವರಂದ್ರೆ ಅದು ಮಾಲೂರು ತಾಲೂಕಲ್ಲಿ ಅನ್ನೋದು ಕೂಡ ನಮ್ಗೆ ಹೆಮ್ಮೆ ಆಗ್ತದೆ. ಆದ್ರೂ ಸಹಿತ ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು, ಅದು ದೇವರ ಬುದ್ಧಿ ಕೊಟ್ಟವನಲ್ಲ, ಅವನ ಮಗನಿಗೆ ಕಳ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅವನು ಅವನ ಹೆಂಡತಿ ಇಬ್ಬರೇ ಇವತ್ತುವರೆಗೂ ಕೂಡ. ಇವತ್ತು 7ನೇ ವರ್ಷ ಕಾರ್ಯಕ್ರಮ ಅವರ ಮಗಂದು. ಪಾಪ ತಾಯಿ ಈ ವೇದಿಕೆ ಬರ್ಲಿಲ್ಲ, ನಾನು ನೋಡ್ಲೇ ಇಲ್ಲ. ಬಂದಾಗೆಲ್ಲ ನಾನು ಗಲಾಟೆ ಮಾಡ್ತೀನಿ, ಪಾಪ ಹೆಣ್ಣು ಮಗನ್ ಕರ್ಕೊಂಬಂದು ವೇದಿಕೆ ಮೇಲೆ ಕೂರಿಸೋದು ಬರೋದೇ ಇಲ್ಲ. ಅವ್ರ ಮನೆಗೆ ಹೋದ್ರೆ ಮನೆ ಚೆನ್ನಾಗಿದೆ, ಆ ಮನೆಯಲ್ಲಿ ಆ ಮಗಂದು ಒಂದು ಇದು ಮಾಡಿ ಇಟ್ಬಿಟ್ಟವ್ರೆ. ಫೋಟೋ ಅಲ್ಲ, ಕಟೌಟ್ ತರ ಅವ್ರ ಮಗನಿದ್ದಂಗೆ ಮಾಡಿ ಇಟ್ಬಿಟ್ಟವ್ರು. ಆ ತಾಯಿ ಪ್ರತಿದಿನ ಆ ಫೋಟೋ ನೋಡ್ಕೊಂಡು ತೃಪ್ತಿಯಾಗಿ ಆರೋಗ್ಯವಾಗಿ ಅವಳೆ. ನನಗೆ ಖುಷಿ ಆಗೋದೇನಂದ್ರೆ ಈ ನೋವಲ್ಲೂ ಕೂಡ ಆ ತಾಯಿ ಆರೋಗ್ಯವಾಗಿರೋದು ನಾನು ನೋಡ್ತೀನಿ. ಅವ್ರ ಮನೆಗೆ ತುಂಬಾ ಹತ್ರ, ನಮ್ಮ ಮನೆಗೂ ಕೂಡ ಕಿಟ್ಟಿ ತುಂಬಾ ಹತ್ರ. ಕಿಟ್ಟಿ ಅಂದ್ರೆ ನಮ್ಮ ಮನೆಯಲ್ಲಿ ನನ್ನ ತಮ್ಮ ಒಬ್ಬರವನಲ್ಲಿ ಅವನೊಂತರ, ಅವನೊಬ್ಬ ತಮ್ಮ ಇದ್ದಂಗೆ. ತುಂಬಾ ನಂಬಿಕೆ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬ ಅವ್ರ ಕಿಟ್ಟಿ ಮೇಲೆ. ಯಾಕಂದ್ರೆ ಅವನು ಮೋಸ್ಕಾರನೆಲ್ಲ ನಂಬಿದ ಮೇಲೆ ನಂಬಿಕೆಸ್ತ. ಆ ನಂಬಿಕೆ ಇರೋದ್ರಿಂದ ತುಂಬಾ ಅಭಿಮಾನಿಗಳು ಹೆಚ್ಚಿಗೆ ಆಗವ್ರೆ. ಆ ಮನೆ ಕುಟುಂಬ ನಂಗೆ ತುಂಬಾ ಹತ್ರವಾಗಿರೋದ್ರಿಂದ ನಾನು ನೋಡ್ತಾ ಇರೋದು. ಆ ತಾಯಿ ಹಂಗಾದ್ರೆ ಅವನು ಕೂಡ ಇವತ್ತೇ ಅವನ ಕಣ್ಣಲ್ಲಿ ನೀರು ಹಾಕೋದು ಇಂಥ ಟೈಮಲ್ಲಿ. ಇನ್ನು ಬೇರೆ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಎಷ್ಟು ಫ್ರೀ ಆಗಿರ್ತಾನೆ ಅಂದ್ರೆ ಅವನಿಗೇನಿಲ್ಲ, ಅವನ ಮಗನ್ ಮರ್ತು ಹೋಗ್ತಾರೆ. ಪ್ರತಿದಿನ ತಾಲೂಕಿನಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡೋದು, ಏನೋ ಒಂದು ಸೇವೆ ಮಾಡೋದು. ನಾನು ಯಾಕೆ ಹೇಳಿದೆ ಮಾತಂದ್ರೆ ದುಡ್ಡು ಸಂಪಾದನೆ ಮಾಡೋದಲ್ಲ, ಆ ದೇವರು ಆ ಮನಸ್ಸನ್ನ ಕೊಡ್ತಾನಲ್ಲ, ಒಂದು ಸಮಾಜ ಸೇವೆ ಮಾಡಬೇಕು, ನನ್ನ ತಾಲೂಕಿನ ಜನತೆಗೆ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಆ ಒಂದು ಮನಸ್ಸು ಆ ಭಗವಂತ ಕೊಟ್ಟಿರೋದ್ರಿಂದ ಇವತ್ತು ಎಷ್ಟೇ ನೋವಿದ್ರು ಕೂಡ ಆರೋಗ್ಯವಾಗಿ ನಮ್ಮ ಕಿಟ್ಟಿ ಇದ್ದಾನೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಅವರ ಕುಟುಂಬಕ್ಕೆ, ಅವರ ಶ್ರೀಮತಿಯವರಿಗೆ, ಅವ್ರ ಕಿಟ್ಟಿಗೆ, ಮತ್ತೆ ಅವ್ರ ಅಣ್ಣ ತಮ್ಮದ್ರು ಕೂಡ ದೊಡ್ಡ ಕುಟುಂಬ ಅವರು. ಅವ್ರ ಅಣ್ಣ ತಮ್ಮದ್ರು ಕೂಡ ಅವ್ರ ತಮ್ಮನ ಅವ್ರ ಅಣ್ಣ ಜೊತೆಲಿ ತುಂಬಾ ಅನ್ಯೋನ್ಯತೆಯಾಗಿ, ಮತ್ತೆ ತಾಲೂಕಲ್ಲಿ ಅವರು ಒಳ್ಳೆ ಸ್ನೇಹಿತರುಗಳು ಇವರೆಲ್ಲರೂ ಕೂಡ ಇರೋದ್ರಿಂದ ಅವ್ರಿಗೆ ದೇವರು ಅವ್ರ ಕುಟುಂಬಕ್ಕೆ ಆ ನೋವನ್ನು ಭರಿಸೋ ಶಕ್ತಿ ಕೊಡೋದಕ್ಕೆ ಜೊತೆಗೆ ಆರೋಗ್ಯವಾಗಿರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊತೀನಿ. ಮತ್ತೆ ಆ ವಿಷಯ ಬಿಟ್ಟು ಬೇರೆ ವಿಷಯಕ್ಕೆ ಬಂದಾಗ ಸಾಹೇಬರು ದಿನೇಶ್ ಗುಂಡೂರಾವ್ ಸಾಹೇಬರು ನನ್ನ ಮಾತಿಗೆ ಸಾಮಾನ್ಯವಾಗಿ ಯಾವುದಕ್ಕೂ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಕಾರಣ ಏನಂದ್ರೆ ನಮಗೂ ಅವ್ರಿಗೂ ಒಂದು ಇತಿಹಾಸ, ಒಂದು ಬಾಂಧವ್ಯ. ಯಾರು ಗೊತ್ತೋ ಯಾರು ಗೊತ್ತಿಲ್ಲ ನಿಮ್ಗೆ, ಅದು ಈ ವೇದಿಕೆ ನಾನು ಹಂಚ್ಕೊಳ್ಲೇಬೇಕು. ನಾನು ಕೂಡ ನನ್ನ ತಾಲೂಕಿನ ಜನತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೆಮ್ಮೆಯಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದನ್ನ ಹೇಳ್ತಾ ಇರ್ತೀನಿ. ನಾನು ನನ್ನ ಬೆಳೆಸಂತ ಜನ ನನ್ನ ತಾಲೂಕಿನ ಜನ. 86ರಲ್ಲಿ ಮಂಡಲ ಪಂಚಾಯತಿ ಕೈ ಸಿಂಬಲ್ 86ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ರು. ಅವತ್ತಿಂದ ಇವತ್ತುವರೆಗೂ ಮಾಲೂರು ತಾಲೂಕು ಇನ್ನೊಬ್ರು ಇಲ್ವೇನೋ, ಭಗವಂತ ನಮ್ಮ ತಾಲೂಕಿನ ಜನತೆ ಆ ಅವಕಾಶ ನನಗ್ ಮಾಡಿಕೊಟ್ಟಿತ್ತು. 86ರಿಂದ ಯಾವ್ಯಾವ ಪೋಸ್ಟ್ ಇರ್ಲಿತ್ತು ಎಲ್ಲ ಕೊಟ್ಬಿಟ್ಟಿದ್ದೀನಿ. ನನ್ನ ತಾಲೂಕಿನ ಜನ ನನಗೆ ಹೊಸಕೋಟೆ ಅವ್ರು ಕೊಡ್ಲಿಲ್ಲ, ಬೆಂಗಳೂರವ್ರು ಕೊಡ್ಲಿಲ್ಲ. ನನ್ನ ತಾಲೂಕಿನ ಜನ, ನನ್ನ ಜನ. ನಾನು ಟೇಕಲ್ ಹೈಸ್ಕೂಲ್ ಬಿಟ್ಟು ಮನೆಗೆ ಹೋದ್ರೆ ರಾಜಕಾರಣಿಗೆ 86ರಲ್ಲಿ ನಾನು ರಾಜಕಾರಣ ಕರ್ಕೊಂಡ್ ಬಂದವರು ವಾಪಸ್ಸೇ ಕಳಿಸ್ಲಿಲ್ಲ. ಒಂದು ಎಲೆಕ್ಷನ್ ಕೂಡ ಗ್ಯಾಪ್ ಇಲ್ಲದೆ ಮಂಡಲ್ ಪಂಚಾಯತ್, PLA ಬ್ಯಾಂಕ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, 2 ಸಾರಿ ಮಿಲ್ಕ್ ಯೂನಿಯನ್, ಮತ್ತೆ 2 ಸಾರಿ ಶಾಸಕ. ಇದು ಕೊಟ್ಟದ್ದು ನನ್ನ ತಾಲೂಕಿನ ಜನ. ನಾನು ಹೆಮ್ಮೆಯಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ನಮ್ಮ ಲಿಂಗಾಪುರ ಕಿಟ್ಟಿ ಇಷ್ಟಪ್ಪ ಅಂತ ಯಾರಿಗೂ ಗೊತ್ತಾಗಲ್ಲ. ಕಿಟ್ಟಿ ಕಿಟ್ಟಿ ಅಂದ್ರೆ ಲಿಂಗಾಪುರ ಕಿಟ್ಟಿ ಅಂದ್ರೆ ಮಾಲೂರು ತಾಲೂಕು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಪಕ್ಷ ಮತ್ತೆ ಜಾತಿ ಏನೂ ಇಲ್ಲ, ಎಲ್ಲರಿಗೂ ಲಿಂಗಾಪುರ ಕಿಟ್ಟಿ 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 ಅಂತ ಹೆಸರಿರ್ತದೆ. ನಮ್ಮ ಕಿಟ್ಟಿಯವರು ಅವರ ಪುತ್ರ ವಿಕ್ರಮ್ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಮುಖಾಂತರ ಕಳ್ಕೊಂಡಾದ ಮೇಲೆ ಅವರು ಅವರ ಕುಟುಂಬ ತುಂಬಾ ನೋವಲ್ಲಿ ಇದ್ರೂ ಸಹಿತ, ಒಬ್ಬ ಮಗ, ಇನ್ನೊಂದು ಮಗು ಇಲ್ಲ ಅವರಿಗೆ. ಆದರೂ ಸಹಿತ ಆ ನೋವಲ್ಲಿ ಕೂಡ ನಮ್ಮ ಮಗನ ಕಳ್ಕೊಂಡ್ಮೇಲೆ ಮುಂದೆ ನಾವು ಯಾವ ರೀತಿ
ಅವನ ನೆನಪನ್ನ ಮಾಡ್ಕೊಬೇಕಾಗ್ತದೆ ಅಂತೇಳಿ ತಗೊಂಡಂತ ತೀರ್ಮಾನ ಪ್ರತಿ ವರ್ಷ ಇದೇ ದಿನಾಂಕ ನಮ್ಮ ತಾಲೂಕಿನಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮಗಳು, ಅದು ಸರ್ಕಾರಿ ಶಾಲೆಗಳಾಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಮತ್ತೆ ಯುವಕರಿಗೆ ಆಕ್ಸಿಡೆಂಟಲ್ ತೊಂದರೆ ಆಗದಿರಲಿ ಅಂತೇಳಿ ಎಲಿಮೆಂಟ್ಸ್ ಕೊಡೋದಿರ್ಬೋದು, ಇಂಥ ಯೋಜನೆಗಳ ಕಾರ್ಯಕ್ರಮಗಳು 6 ವರ್ಷ ಮುಂದುವರ್ಸ್ಕೊಂಬೋದು. ಇದು 7ನೇ ವರ್ಷ, ಇದು 7ನೇ ವರ್ಷ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಏನ್ ಮಾಡಬೇಕು ಅಂತ ನನ್ನ ಪ್ರಸ್ತಾಪ ಮಾಡ್ದ. ನಾನು ಹೇಳಿದೆ, ನಿನ್ಗೆ ಹೇಳ್ಕೊಡ್ಬೇಕನಪ್ಪ, ಪ್ರತಿ ವರ್ಷ ಏನ್ ಮಾಡ್ತೀವಿ ಅದು ಮುಂದುವರ್ಸು ಅಂತ ಹೇಳಿದೆ. ಇಲ್ಲಣ್ಣ, ಈ ಸಾರಿ ನಾನು ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗುವ ರೀತಿಯಲ್ಲಿ ನನ್ನ ಮಗನ ನೆನಪಿಗಾಗಿ ಆಂಬುಲೆನ್ಸ್ ಅನ್ನ ಕೊಡಬೇಕು ಅನ್ಕೊಂಡಿದ್ದೀನಿ. ನಮ್ಮ ತಾಲೂಕಲ್ಲಿ ಮೂಲೆಯಲ್ಲೂ ಕೂಡ ಆಕಸ್ಮಿಕವಾಗಿ ಏನಾದ್ರು ತೊಂದರೆ ಆದಾಗ ನನ್ನ ಆಂಬುಲೆನ್ಸ್ ಉಪಯೋಗಕ್ಕೆ ಬರ್ತದೆ ಅಂತೇಳಿ ನಾನು ತೀರ್ಮಾನ ತಗೊಂಡಿದ್ದೀನಿ ಅಂತ ನನ್ನ ಹತ್ರ ಮಾತಾಡಿದೆ. ಆಯ್ತು, ಒಳ್ಳೆ ವಿಷಯನಪ್ಪ, ಮಾಡು ಅಂತ ಹೇಳಿದ್ದೆ. ಅದು ಅವ್ರ ಕಂಡೀಷನ್ ಹಾಕಿದ್ದೇನೆಂದ್ರೆ, ನನಗೆ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಾಹೇಬರು, ಜಿಲ್ಲಾ ಮಂತ್ರಿಗಳು, ಮತ್ತೆ ಕೋಲಾರ MLA ಮತ್ತೆ ಅನಿಲ್ ಅವರು ಕಡ್ಡಾಯವಾಗಿ ಕರ್ಸ್ಬೇಕು ನೀನು ಅಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನೇ ಕರ್ಸ್ತೀನಿ ಅಂತ ಹೇಳಿ ನಾನು ಹೇಳಿದ್ದೆ. ಮತ್ತೆ ನಾನು ದಿನೇಶ್ ಗುಂಡೂರಾವ್ ಸಾಹೇಬರನ್ನ ಕೇಳ್ಕೊಂಡಾಗ ಅವ್ರು ಖುಷಿ ಪಟ್ರು. ನಮ್ಮ ಡೇಟ್ ಇದೆ 2ನೇ ತಾರೀಕಿಗೆ. 2ನೇ ತಾರೀಕು ಬೇರೆ ಕಾರ್ಯಕ್ರಮ ಇತ್ತು ಅವ್ರದ್ದು. 2ನೇ ತಾರೀಕು ಬೇಡ ಅಂದಿದ್ದಕ್ಕಾಗಿ ಪ್ರತಿ ವರ್ಷ 2ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸಾಹೇಬರಿಂದ ಇದೇನ್ ಮಾಡಿದ್ವಿ, ಇವತ್ತು 9ಕ್ಕೆ ಈ ಕಾರ್ಯಕ್ರಮದಲ್ಲಿ ಸಾಹೇಬರು ಭಾಗವಹಿಸಲೇಬೇಕು, ದಿನೇಶ್ ಗುಂಡೂರಾವ್ ಸಾಹೇಬರು ಅಂತೇಳಿ 9ಕ್ಕೆ ಹಾಕೊಂಡಿದ್ವಿ. 9ನೇ ತಾರೀಕಿಗೆ ಅವ್ರು ಹೇಳಿದ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು 2 ಆಂಬುಲೆನ್ಸ್ ಕೂಡ ಕಿಟ್ಟಿಯವರು ಸಾಹೇಬರಿಗೆ, ಆ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಇದರಿಂದ ನಮ್ಮ ತಾಲೂಕಿನ ಜನತೆಗೆ ಉಪಯೋಗ ಕೂಡ ಆಗ್ತದೆ. ಇನ್ನು ನಮ್ಮ ಜಿಲ್ಲಾ ಮಂತ್ರಿಗಳು ಬರಬೇಕಿತ್ತು. ಅವರು ಕೂಡ ನನಗೆ ಫೋನ್ ಮಾಡಿ, ಅವ್ರ ಮಗನ ಮದುವೆ ಇದೆ, ನನಗೆ ಕೇಳಿದ್ರು, ಅಣ್ಣ ಏನಣ್ಣ ಮಾಡೋದು, ಸ್ವಲ್ಪ ಹಿಂಗಿದೆ ಪ್ರಾಬ್ಲಮ್ಸ್ ಅಂತಂದ್ರು. ನಾನು ಆಯ್ತು, ತೊಂದರೆ ಇಲ್ಲ, ನಾನು ಇದನ್ನ ಹೇಳ್ತೀನಿ ಬಿಡ್ರಪ್ಪ, ನಮ್ಮ ಜನಕ್ಕೂ ಹೇಳ್ತೀನಿ, ನಮ್ಮ ಕಿಟ್ಟಿಗೂ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಕೋಲಾರ MLA ಅವರು ಬರ್ತಾ ಇದ್ದಾರೆ, ಮಂಜು ಅವರು, ಅನಿಲ್ ಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು.